112 ಸೈಟ್ಸ್ ಇದೆ. ಆ 112 ಸೈಟ್ಗಳಲ್ಲಿ ಜಸ್ಟ್ ಮಿಕ್ಕಿರೋದು 18ರಿಂದ 20 ಸೈಟ್ಗಳು. ಸರ್ ಏನಕ್ಕೆ ಅಷ್ಟೊಂದು ಡಿಮ್ಯಾಂಡ್ ಆಗೋಯ್ತು? ಮಾಡ್ತಾನೆ ಇದ್ದಾರೆ, ಕಸ್ಟಮರ್ ಆಲ್ರೆಡಿ ಒಂದು ಸೈಟ್ ನ ಪರ್ಚೇಸ್ ಮಾಡಿ ಅಂಡ್ ಬೌಂಡ್ರಿ ಕೂಡ ಹಾಕೊಂಡಿದ್ದಾರೆ. ಇದು ಭಯಪ್ಪ ಅಂತ ಕರೀತಾರೆ ಇದನ್ನ. ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪ್ರದೇಶ ಯೋಜನೆ ಇನ್ ಟೈಮ್ಗೆ ಕಸ್ಟಮರ್ ಕೊಡುವಂತದ್ದೇ ರೇರಾ ಅಂತ ಹೇಳ್ತಾರೆ. ಡೀಟೇಲ್ಡ್ ಆಗಿದೆ, ಯಾರಿಂದ ಯಾರಿಗೆ ಬಂತು, ಇವಾಗ ಯಾರ ಟೋಟಲ್ ಮೂಲ ಡಾಕ್ಯುಮೆಂಟ್ಸ್. 8 ಗಂಟೆ ಬಸ್ ಫೆಸಿಲಿಟಿ ಇರುತ್ತೆ. 8 ಗಂಟೆವರೆಗೂ BMTC ಬಸ್ ಬರ್ತಾ ಇದೆ, ನೀವು ನೋಡ್ತಿದ್ದೀರಾ. ಓಕೆ, ಇದೇ ಪ್ರಾಜೆಕ್ಟ್ ಒಳಗಡೆ ಭಯಪ್ಪ ಅಪ್ರೂವ್ಡ್ ಪ್ಲಾನ್ ಪ್ರಕಾರ ನಾವು ಡಿವೈಡ್ ಮಾಡಿದ್ದೀವಿ ಸರ್. ಡೈರೆಕ್ಟ್ ಓನರ್ ಸೈಟ್ಸ್ ಅಂತಾನೆ ಹೇಳ್ಬೋದು. ಹೌದು ಸರ್, ಅಷ್ಟೇ. 30 ಫೀಟ್ ರೋಡ್ ಇದು ಅಂಡ್ ಒಳಗಡೆ ಇರುವಂತದ್ದು 30 ಫೀಟ್ ರೋಡ್ ಇದು. 1 ಕಿಲೋಮೀಟರ್ ಇನ್ಫೋಸಿಸ್ ಕಂಪನಿ. ಹೌದು ಸರ್, ಅದು ಐಫೋನ್ ಮ್ಯಾನುಫ್ಯಾಕ್ಚರಿಂಗ್ ಸರ್. ಹೌದು, ಅದ್ರದ್ದೊಂದು ಪಾಯಿಂಟ್ ಅಂತ ಹೇಳಿದ್ರಿ. ಮತ್ತೆ ಇಂಡಸ್ಟ್ರಿಯಲ್ ಏರಿಯಾ. ಹೌದು ಸರ್, ಏರೋಸ್ಪೇಸ್ ಇದೆ. ಏರೋಸ್ಪೇಸ್ ಇದೆ. 5 ಕಿಲೋಮೀಟರ್ಸ್ ಗೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ. ಹೌದು, ಅಂದ್ರೆ ಹೆಬ್ಬಾಳು ಏರ್ಪೋರ್ಟ್ ಮಧ್ಯದಲ್ಲಿ. ಇದು ಸೀವೇಜ್, ಇದು ಅದು ವಾಟರ್ ಲೈನ್. ಎಲೆಕ್ಟ್ರಿಸಿಟಿ, ಹಾಸ್ಪಿಟಾಲಿಟಿ ಆಗಿರ್ಬೋದು, ಸ್ಕೂಲ್ ಫೆಸಿಲಿಟಿ ಆಗಿರ್ಬೋದು, ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಆಗಿರ್ಬೋದು. ತಿಂಗಳಾದಾಗ ಆಫ್ ಆಗುತ್ತೆ. ಇದು ಆಫ್ ಆಗುತ್ತೆ. ಹೌದು ಸರ್, 8 ಸೈಟ್ಗೆ ಒಂದು ಬಾಕ್ಸ್ ಮಾಡಿದೀವಿ. ಹಾಗೆ ಇಲ್ಲಿ ಕ್ಲಬ್ ಹೌಸ್ ಕೂಡ ಬರುತ್ತೆ ಅಂಡ್ ಪ್ಲೇ ಸ್ಟೇಷನ್ ಕೂಡ ಇರುತ್ತೆ. ಮೇನ್ ರೋಡ್ ಇರೋದನ್ನ ನಾವು ಕಮರ್ಷಿಯಲ್ ಆಗಿ ಯೂಸ್ ಮಾಡಬಹುದು ಸರ್. ಒಂದು ಸೈಟ್ ತಗೋಬಹುದು. ಈ ಪಾರ್ಕ್ ತಗೊಳಕ್ಕಾಗಲ್ಲ, ನನ್ಗೆ ಈ ಪಾರ್ಕ್ ಪಕ್ಕಟ್ಟೆ ಸಿಗ್ತಾ ಇದೆ. ನಿಮ್ಗೆ 20 ನಿಮಿಷ ಡ್ರೈವ್ ಸರ್, 20 ಮಿನಿಟ್ಸ್ ಅಷ್ಟೇ ಸರ್. ಒಂದೊಂದು ಸೈಟ್ ಗೆ ಒಂದೊಂದು ಪರ್ಟಿಕ್ಯುಲರ್ ನಂಬರ್ ಹಾಕಿದ್ದಾರೆ ಅಂಡ್ ಡಿವೈಡ್ ಕೂಡ ಮಾಡಿದ್ದಾರೆ. ಅಂದ್ರೆ ಇಲ್ಲಿಂದ ಜಸ್ಟ್ 5 ಕಿಲೋಮೀಟರ್ ದೂರ ನಿಮಗೆ ಬೆಂಗಳೂರು ಟು ಹೈದರಾಬಾದ್ ರೋಡ್, ಅದು ನ್ಯಾಷನಲ್ ಹೈವೇ. ಜಸ್ಟ್ ಒಂದು 4 ಕಿಲೋಮೀಟರ್ ದೂರದಲ್ಲಿ ದಾಬಸ್ಪೇಟೆ ಮೇನ್ ರೋಡ್ ಇದೆ. ದಾಬಸ್ಪೇಟೆ ಟು ಚೆನ್ನೈ ರೋಡ್, ನಿಮ್ಗೆ ಅದು ಹತ್ರ ಇದೆ. 1 to 3 ಕಿಲೋಮೀಟರ್ ಒಳಗಡೆ ನಿಮಗೆ ಎಲ್ಲ ಸ್ಕೂಲ್ಸ್ ಇದೆ. ನಿಮಗೆ ಆರೋ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ, ನಿಮಗೆ ಹ್ಯಾಮಿಟ್ ಯೂನಿವರ್ಸಿಟಿ ಇದೆ, ವಿದ್ಯಾಶಿಲ್ಪ ಯೂನಿವರ್ಸಿಟಿ ಇದೆ, ನಿಮಗೆ ಪೊಲಿಟಿಕಲ್ ದ್ರಾವಿಡ ಒಂದು ಸ್ಪೋರ್ಟ್ಸ್ ಅಕಾಡೆಮಿ ಒಂದಿದೆ, ಮತ್ತೆ ಎಂಬಾಜಿ ಆರ್ಟ್ ರೈಡಿಂಗ್ ಒಂದು ಅಕಾಡೆಮಿ ಕೂಡ ಅದೊಂದಿದೆ. ಭಯಪ್ಪ ಅಪ್ರೂವ್ಡ್, ರೇರಾ ಅಪ್ರೂವ್ಡ್ ಇದೆ. ಇದು SBI ಅಪ್ರೂವ್ಡ್ ಆಗಿದೆ. ಇದು SBI ಬ್ಯಾಂಕ್ ಅಪ್ರೂವ್ಡ್ ಆಗಿದೆ. ಆ ಒಂದು ಸೈಟ್ಗಳು ಯಾವ ಸೈಜ್ ಅಲ್ಲಿ ಇದೆ, ಆ ಸೈಟ್ಗೆ ಯಾವ ತರ ಎಲ್ಲ ಫೆಸಿಲಿಟೀಸ್ ಇದೆ ಅಂತೇಳಿ ಈ ಒಂದು ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಹೋಗ್ತೀರಾ. ಆ ಒಂದು ಸೈಟ್ನ ನೀವೇನಾದ್ರೂ ಬೇಗ ಬುಕ್ ಮಾಡ್ಕೊಂಡ್ರೆ ನಿಮಗೆ ಸಿಗತ್ತೆ, ಇಲ್ಲ ಅಂತಂದ್ರೆ ಬೇರೆಯವ್ರ ಪಾಲಾಗುತ್ತೆ. ಸೊ ಈ ಒಂದು ಸೈಟ್ಗಳ ಬಗ್ಗೆ ಇನ್ಫಾರ್ಮೇಶನ್ ತಿಳ್ಕೊಳ್ತಾ ಹೋಗೋಣ. ನಮಸ್ತೆ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಕ್ಕತ್ತಾಗಿದ್ದೀನಿ, ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಒಂದು 2 to 3 ವೀಕ್ಸ್ ಮಾಡಿರುವಂಥ ಒಂದು ಸೈಟ್ಗಳ ಇನ್ಫಾರ್ಮೇಷನ್ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಗೇಟ್ವೇ ರೆಸಿಡೆನ್ಸಿಯ ಒಂದು ಸೈಟ್ಗಳನ್ನ ಪರಿಚಯ ಮಾಡಿಕೊಟ್ಟಿದ್ದೆ. ಇದು ಎಲ್ಲಿ ಎಕ್ಸಾಕ್ಟ್ ಲೊಕೇಶನ್ ಬರೋದು ಅಂತಂದರೆ ಹೆಬ್ಬಾಳು ಮತ್ತು ನಿಮಗೆ ದೇವನಹಳ್ಳಿ ಇನ್ ಬಿಟ್ವೀನ್ ನಿಮಗೆ ಬರುತ್ತೆ. ಇದು ದೇವನಹಳ್ಳಿ ಏರ್ಪೋರ್ಟಿಗೆ ಜಸ್ಟ್ 4 ಕಿಲೋಮೀಟರ್ಸ್ ಆ ಡಿಸ್ಟೆನ್ಸಲ್ಲಿ ಇರುವಂಥ ಒಂದು ಯಗ್ನಹಳ್ಳಿ ವಿಲೇಜಲ್ಲಿ ಇರುವಂಥ ಸೈಟ್ಗಳನ್ನು ನಾನು ನಿಮಗೆ ಪರಿಚಯ ಮಾಡಿದ್ದೆ. ಆ್ಯಕ್ಚುಲಿ ಈ ಒಂದು ಕಂಪ್ಲೀಟ್ ರೆಸಿಡೆನ್ಸಿಯಲ್ಲಿ ಇರುವಂಥದ್ದು 112 ಸೈಟ್ಗಳು. ಅದರಲ್ಲಿ ನಿಮಗೆ ಆಲ್ರೆಡಿ ಎಲ್ಲ ಸೈಟ್ಗಳು ಸೇಲ್ ಆಗಿ ಜಸ್ಟ್ ಮಿಕ್ಕಿರೋದು 18ರಿಂದ 20 ಸೈಟ್ಗಳು ಮಾತ್ರ. ಸೊ ನೀವು ಬೇಗ ಬೇಗ ಯಾರಾದರೂ ಸೈಟ್ ತೊಗೊಂಡು ಮನೇನ ಕಟ್ಟಬೇಕು ಅಂತ ಏನಾದರೂ ಪ್ಲ್ಯಾನ್ ಮಾಡ್ತಾಯಿದ್ರೆ ಈ ಒಂದು ಲೊಕೇಶನ್ನು ಎಕ್ಸಾಕ್ಟ್ಲಿ ನಿಮಗೆ ಸೂಟ್ ಆಗುತ್ತೆ ಅಂತ ನನಗನ್ಸುತ್ತೆ. ಏನಕ್ಕೆ ಅಂತಂದರೆ ಇಲ್ಲಿ ಇರುವಂತಹ ಅಮ್ಯುನಿಟೀಸ್ ಆಗಿರ್ಬೋದು ಆ್ಯಂಡ್ ಫೆಸಿಲಿಟೀಸ್ ಕೊಟ್ಟಿರೋದಾಗಿರ್ಬೋದು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ನಾನು ಅದಕ್ಕೋಸ್ಕರ ತುಂಬಾ ಇಷ್ಟ ಆಯಿತು ಗೇಟ್ವೇ ರೆಸಿಡೆನ್ಸಿ ಅವರು ಕೊಟ್ಟಿರುವಂಥ ಈ ಒಂದು ಫೆಸಿಲಿಟೀಸ್ಗಳು. ಸೊ ಅದಕ್ಕೆ ನಿಮಗೆ ಪರಿಚಯ ಮಾಡೋಣ ಅಂತೇಳಿ ನಾನು ನಿಮಗೆ ಮತ್ತೆ ಈ ಒಂದು ವಿಡಿಯೋನ ತೊಗೊಂಡು ಬಂದಿದ್ದೀನಿ. ಇಲ್ಲಿ ಮಿಕ್ಕಿರುವಂಥ ಯಾವ ಸೈಟ್ಗಳು ಮಿಕ್ಕಿದೆ, ಯಾವ ಸೈಜಿನ ಸೈಟ್ಗಳು ಮಿಕ್ಕಿದೆ, ನಿಮಗೆ ಆ ಸೈಟಲ್ಲಿ ಏನೇನು ಆಪರ್ಚುನಿಟೀಸ್ ಸಿಗ್ತಾ ಇದೆ ಅಂತೇಳಿ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನು ನಾವು ನಾಗೇಶ್ ಸರ್ ಜೊತೆ ತಿಳ್ಕೊಳ್ತಾ ಹೋಗೋಣ. ಸೊ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣವಾ? ಸೊ ವಿತೌಟ್ ಫರ್ದರ್ ಡಿಲೇ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. 112 ಸೈಟಲ್ಲಿ ಜಸ್ಟ್ ನಿಮಗೆ ಮಿಕ್ಕಿರೋದು 18 to 20 ಸೈಟ್ಸ್ ಅಂತ ಹೇಳ್ತಾ ಇದೆ. ಏನಕ್ಕೆ ಅಷ್ಟೊಂದು ಡಿಮ್ಯಾಂಡ್ ಆಗೋಯಿತು, ಏನಕ್ಕೆ ಅಷ್ಟೊಂದು ಸೈಟ್ಸ್ ಸಿಕ್ಕಾಪಟ್ಟೆ ಸೇಲ್ ಆಗೋಯಿತು, ಎಲ್ಲ ಇನ್ಫಾರ್ಮೇಷನು ತಿಳ್ಕೊಳ್ಳೋಣ. ಜಸ್ಟ್ ಮಿಕ್ಕಿರೋದು 18ರಿಂದ 20 ಸೈಟ್ಸ್ನ ಮಾತ್ರ. ಸೊ ಅದ್ರ ಬಗ್ಗೆ ಇನ್ಫಾರ್ಮೇಷನ್ನ ನಮಗೆ ನಾಗೇಶ್ ಸರ್ ನಿಮ್ಗೆ ಕೊಡ್ತಾರೆ. ಸೊ ನಾಗೇಶ್ ಸರ್ನ ನಾನು ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿಬಿಡ್ತೀನಿ. ಸರ್ ಬನ್ನಿ ಸರ್. ಸರ್ ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಸರ್, ನೀವು ಚೆನ್ನಾಗಿದ್ದೀರಾ? ಸರ್ ಸಖತ್ತಾಗಿದ್ದೀನಿ. ಸರ್ ನಮ್ಮ ವೀಕ್ಷಕರು ಏನ್ ಕೇಳ್ತಿರೋದು ಅಂತಂದ್ರೆ ಜಸ್ಟ್ 18 to 20 ಸೈಟ್ಸ್ ಮಾತ್ರ ಮಿಕ್ಕಿರೋದು ಅಂತ ಹೇಳಿದ್ರಿ. ಸರ್ ಏನಕ್ಕೆ ಅಷ್ಟೊಂದು ಡಿಮ್ಯಾಂಡ್ ಆಗೋಯ್ತು? ವಿಡಿಯೋ ರಿಯಾಕ್ಷನ್ ಹೆಂಗಿತ್ತು ಸರ್ ನಮ್ಮ ವೀಕ್ಷಕರು? ಸರ್ ಕಸ್ಟಮರ್ಗಳು ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ಸೈಟ್ಸ್ ಸ್ವಲ್ಪ ಅವೈಲೇಬಲ್ ಇದ್ದು, ನೀವು ಬಂದಾಗ ಸರ್ ಒಂದು 40 ಸೈಟ್ಸ್ ಇದ್ದು ಸರ್. 40 ಸೈಟ್ಸ್ ಇದ್ದು, ನೀವು ಬಂದು ಹೋದ್ಮೇಲೆ ತುಂಬಾ ರೆಸ್ಪಾನ್ಸ್ ಚೆನ್ನಾಗಿತ್ತು ನಮಗೆ. ಆಮೇಲೆ ತುಂಬಾ ಬುಕಿಂಗ್ ಕೂಡ ಆಯ್ತು. ಬಟ್ ಈಗ 18ರಿಂದ 20 ಸೈಟ್ಸ್ ಈಗ. ಓಕೆ ವೀಕ್ಷಕರೇ, 18ರಿಂದ 20 ಸೈಟ್ ಮಾತ್ರ ಇರೋದು. ಓಕೆ, ಹೌದು. ಕಸ್ಟಮರ್ಗೆ ಏನ್ ಬೇಕಾಗಿರೋದು ಲೀಗಲ್ ಪ್ರಾಪರ್ಟಿ. ಸೊ ಟೋಟಲ್ ಟೈಟಲ್ ಡಾಕ್ಯುಮೆಂಟ್ಸ್ ನಮ್ಮಲ್ಲಿ ಕ್ಲಿಯರ್ ಇದೆ. ಅದೇ ರೇರಾ ಅಂತ ಹೇಳ್ತಿದ್ರಿ, ಮತ್ತೆ ಭಯಪ್ಪ ಅಪ್ರೂವ್ಡ್ ಆಗಿದೆ, ರೇರಾ ಅಪ್ರೂವ್ಡ್ ಆಗಿದೆ. ಸೊ ಹಂಗಾಗಿ ಕಸ್ಟಮರ್ಗೆ ಮೇನ್ ಏನ್ ಲೀಗಲ್
ಲೀಗಲ್ ಬೇಕಲ್ವಾ, ಸೊ ಹಂಗಾಗಿ ಲೀಗಲ್ ಡಾಕ್ಯುಮೆಂಟ್ಸ್ ನೋಡಿದ್ರು ಬೇಗ ಬುಕ್ ಮಾಡಿ. ಏನದು ಬಯಪ್ಪ ರೇರಾ? ಬಯಪ್ಪ ಅಂದ್ರೆ ಅಪ್ರೂವ್ ಪ್ರಾಪರ್ಟಿ ಸರ್. ಈಗ ನಿಮಗೆ ಸಿಟಿಯಲ್ಲಿ ಅಂದ್ರೆ BBMP ಆಗುತ್ತೆ, BDA ಆಗುತ್ತೆ. ಇಲ್ಲಿ ಅಂದ್ರೆ ಬೆಂಗಳೂರು ನಾರ್ತ್ ಇರೋದ್ರಿಂದ, ಬೆಂಗಳೂರು ಏರ್ಪೋರ್ಟ್ ನಿಯರ್ ಇರೋದ್ರಿಂದ ನಿಮ್ಗೆ ಬಯಪ್ಪ ಅಂದ್ರೆ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಥಾರಿಟಿ ಪ್ಲಾನ್ ಬರುತ್ತೆ, ಅದು ಏರ್ಪೋರ್ಟ್ ಅಥಾರಿಟಿ ಬರುತ್ತೆ. ಸೊ ಹಂಗಾಗಿ ಮತ್ತೆ ರೇರಾ ಇದೆ. ಆಮೇಲೆ ಅಪ್ ಟು ಬ್ಯಾಂಕ್ ಅಲ್ಲಿ ನಿಮ್ಗೆ 80% ಲೀಗಲ್ ಸರ್. ಇನ್ ಟೈಮ್ಗೆ ಕಸ್ಟಮರ್ ಕೊಡುವಂತದ್ದೇ ರೇರಾ ಅಂತ ಹೇಳ್ತಾ ಇದ್ದಾನೆ. ಹಂಗಾಗಿ ಕಸ್ಟಮರ್ ಅದೇ ಬೇಕು, ಸೊ ಹಂಗಾಗಿ ಫಾಸ್ಟ್ ಬುಕಿಂಗ್ ಆಯ್ತು ಸರ್. ಓಕೆ ಓಕೆ ಸರ್, ಒಂದ್ ಪರ್ಟಿಕ್ಯುಲರ್ ಸೈಟ್ಸ್ ಅಲ್ಲಿ ಏನೇನ್ ಫೆಸಿಲಿಟೀಸ್ ಕೊಟ್ಟಿದ್ದಾರೆ ನೋಡೋಣ. ನೋಡೋಣ ಸರ್. ಓಕೆ, ಕಸ್ಟಮರ್ ಬೌಂಡ್ರಿ ಹಾಕಿರೋದಾ? ಕಸ್ಟಮರ್ ಆಲ್ರೆಡಿ ಒಂದು ಸೈಟ್ ನ ಪರ್ಚೇಸ್ ಮಾಡಿ ಅಂಡ್ ಬೌಂಡ್ರಿ ಕೂಡ ಹಾಕೊಂಡಿದ್ದಾರೆ ಅವರು ಸೈಟ್. ಸರ್ ಏನ್ ಸೈಜ್ ಇನ್ ಸೈಟ್ ಸರ್ ಇದು? 30-40 ಸರ್. ಈ ಒಂದು ಪರ್ಟಿಕ್ಯುಲರ್ ಸೈಟ್ 30-40 ಅಂತಾನೆ ತಗೊಳ್ಳೋಣ. ಏನೆಲ್ಲ ಫೆಸಿಲಿಟೀಸ್ ಕೊಟ್ಟಿದ್ದಾರೆ ಸರ್? ಇದಕ್ಕೆ ನೋಡಿ ಸ್ಯಾನಿಟರಿ ಲೈನ್ ಮಾಡಿದ್ದೀವಿ. ಹೌದು, ಸ್ಯಾನಿಟರಿ ಲೈನ್, ಒಂದು ವಾಟರ್ ಲೈನ್, ಒಂದು ಎಲೆಕ್ಟ್ರಿಸಿಟಿ ಎಲ್ಲ ಅಂಡರ್ಗ್ರೌಂಡ್ ಮಾಡಿದ್ದೀವಿ. ಎಲ್ಲ ಅಂಡರ್ಗ್ರೌಂಡ್ ಇದೆ. ಹೌದು, ಅಂಡರ್ಗ್ರೌಂಡ್ ಮಾಡಿದ್ದೀವಿ. ಲೀಗಲ್ ಇದೆ ಅಂತ ಗೊತ್ತಾಗುತ್ತೆ. SBI ಅಪ್ರೂವ್ ಆಯ್ತು ಕಣ್ಣು ಮುಚ್ಕೊಂಡು ತಗೊಂಡ್ಬಿಡ್ತಾರೆ. ಸೊ ಹಿಂಗೆಲ್ಲ ಇರೋದ್ರಿಂದ ಮತ್ತೆ ಅಲ್ಲ ಅಕ್ಕಪಕ್ಕ ಇಲ್ಲಿ IT-BT ಆಗಿರ್ಬೋದು, ಹಾಸ್ಪಿಟಲ್ ಇರ್ಬೋದು, ಮತ್ತೆ ಯೂನಿವರ್ಸಿಟಿ ಇರ್ಬೋದು, ತುಂಬಾ ಇರೋದ್ರಿಂದ ಕಸ್ಟಮರ್ಗೆ ಒಳ್ಳೆ ಜಾಗ. ಹಂಗಾಗಿ ಆಲ್ಮೋಸ್ಟ್ ಎಲ್ಲ ಬಂದ್ಬಿಟ್ಟು ಇರೋದೇ ಈಗ 18-20 ಸರ್. ಈಗ ಸರ್ ಎಕ್ಸಾಕ್ಟ್ ಲೊಕೇಶನ್ ನಮ್ ವೀಕ್ಷಕರು ಯಾರಾದ್ರೂ ನೋಡ್ಲಿಕ್ಕೆ ಬರ್ತಾರೆ ಸಿಟಿಯಿಂದ ಅಂತಂದ್ರೆ ಎಕ್ಸಾಕ್ಟ್ ಲೊಕೇಶನ್ ಏನ್ ಹೇಳ್ಬೋದು ಸರ್? ಇಲ್ಲಿ ಎಕ್ಸಾಕ್ಟ್ ಅಂದ್ರೆ ನಿಮಗೆ ಹೆಬ್ಬಾಳದಿಂದ ದೇವನಹಳ್ಳಿ, ಸೊ ಹೆಬ್ಬಾಳದಿಂದ ದೇವನಹಳ್ಳಿ ಇನ್ ಬಿಟ್ವೀನ್ ಬರುತ್ತೆ ನಿಮಗೆ. ಏರ್ಪೋರ್ಟ್ ಬಿಫೋರ್ ಒಂದು 4 ಕಿಲೋಮೀಟರ್ ಸರ್, ನಿಮಗೆ ಅಷ್ಟೇ ಬರುತ್ತೆ ನಿಮಗೆ. ಹೆಬ್ಬಾಳು ದೇವನಹಳ್ಳಿ ಇನ್ ಬಿಟ್ವೀನ್ ಬರುತ್ತೆ ಸರ್. ಏರ್ಪೋರ್ಟ್ ಇಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ಸರ್? 4 ಕಿಲೋಮೀಟರ್ ಆಗುತ್ತೆ. ಬಿಫೋರ್ 4 ಕಿಲೋಮೀಟರ್, ಜಸ್ಟ್ 4 ಕಿಲೋಮೀಟರ್. ಓಕೆ ವೀಕ್ಷಕರೇ, ಏರ್ಪೋರ್ಟ್ ಇಂದ ಜಸ್ಟ್ ನಿಮ್ಗೆ 4 ಕಿಲೋಮೀಟರ್ಸ್ ಅಲ್ಲೇ ಈ ಒಂದು ಎನ್ವೈರನ್ಮೆಂಟ್ ಇರುವಂತ ಒಂದು ಜಾಗ ನಿಮ್ಗೆ ಅವೈಲೇಬಲ್ ಇದೆ ಸರ್. ಬಂದ್ರೆ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು, ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ಬೋದು. ಸರ್ ರೆಡಿ ಟು ಕನ್ಸ್ಟ್ರಕ್ಷನ್, ರೆಡಿ ಫಾರ್ ರಿಜಿಸ್ಟ್ರೇಷನ್ ಸರ್ ಇದು. ಓಕೆ ವೀಕ್ಷಕರೇ, ಆಲ್ರೆಡಿ ಮನೆ ಕಟ್ಕೊಂಡು ಕಸ್ಟಮರ್ ಎಲ್ಲ ರೆಡಿ ಇದೆ, ಕನ್ಸ್ಟ್ರಕ್ಷನ್ ಮಾಡ್ಬೋದು. ಹೌದು, ಎಲ್ಲ ರೆಡಿ ಇದೆ ಸರ್. ಓಕೆ ಓಕೆ ಸರ್, ಇಲ್ಲಿ ಲೊಕ್ಯಾಲಿಟಿ ಬಗ್ಗೆ ಹೇಳ್ತಾ ಇದ್ರಿ ನೀವು, ಏನೆಲ್ಲ ಇದೆ ಸರ್ ಸುತ್ತಮುತ್ತಲು ಇಲ್ಲಿ ಹೇಳೋದಾದ್ರೆ? ಸರ್ ಇಲ್ಲಿ ನೋಡಿ, ಇದು ನಮ್ದು ಗೇಟ್ ರೆಸಿಡೆನ್ಸಿ ಪ್ರಾಜೆಕ್ಟ್. ಇದು ನಿಮಗೆ ಚಪ್ರಕಲ್ ಮೇನ್ ರೋಡ್ ಸಿಗುತ್ತೆ, ಅಂದ್ರೆ ನಿಮ್ಗೆ ಯಲಹಂಕ ಎಕ್ಸ್ಟೆನ್ಷನ್ ಅಂತ ಹೇಳ್ಬೋದು. ಸೊ ಯಲಹಂಕ ಎಕ್ಸ್ಟೆನ್ಷನ್ ಇಂದ ಚಪ್ರಕಲ್ ಮೇನ್ ರೋಡ್ ಬರುತ್ತೆ. ಮೇನ್ ರೋಡ್ಗೆ ನಮ್ಮ ಎಂಟ್ರಿ ಇರೋದು. ಇನ್ನೊಂದು ಯಗ್ನಳ್ಳಿ ವಿಲೇಜ್ ಅಂತ ಇದೆ. ಸೊ ಈ ಲ್ಯಾಂಡ್ ಸರ್ವೆ ನಂಬರ್ ಬಂದ್ಬಿಟ್ಟು ಯಗ್ನಳ್ಳಿ ವಿಲೇಜ್ಗೆ ಬರುತ್ತೆ. ಯಗ್ನಳ್ಳಿ ವಿಲೇಜ್ ಏರ್ಪೋರ್ಟ್ ಇಂದ 4 ಕಿಲೋಮೀಟರ್ ಅಷ್ಟೇ ಹೇಳಿದ್ದೀನಿ ನಿಮಗೆ. ಸೊ ಇಲ್ಲಿ ಅಕ್ಕಪಕ್ಕ ಅಂದ್ರೆ ನಿಮಗೆ IT-BT ಆಗಿರ್ಬೋದು, ಫಾಕ್ಸಾಕಾನ್ ಐಫೋನ್ ಕಂಪನಿ ಇರ್ಬೋದು, ನಿಮಗೆ ನಿಯರ್ ಬೈ ಟೆಕ್ ಪಾರ್ಕ್ ಇರ್ಬೋದು, ರೆಸಾರ್ಟ್ಸ್ ಇರ್ಬೋದು, ಐಫೋನ್ ಮ್ಯಾನುಫ್ಯಾಕ್ಚರಿಂಗ್ 17 ಮ್ಯಾನುಫ್ಯಾಕ್ಚರ್. ಹೌದು ಸರ್, ಅದು ಕೂಡ ಇಲ್ಲೇ ಆಗ್ತಾರೆ ಸರ್ ನಿಮಗೆ. ಅಲ್ಲಿ ಎಂಪ್ಲಾಯ್ಮೆಂಟ್ ಕೂಡ ಆಲ್ಮೋಸ್ಟ್ 2-3 ಲ್ಯಾಕ್ಸ್ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗಿದೆ. 2-3 ಲ್ಯಾಕ್ಸ್ ಹೌದು ಸರ್, ತುಂಬಾ ಎಂಪ್ಲಾಯ್ಮೆಂಟ್ ಇರೋದ್ರಿಂದ ನಿಮಗೆ ಇಲ್ಲಿ ಒಳ್ಳೆ ಇನ್ವೆಸ್ಟ್ಮೆಂಟ್ ತುಂಬಾ ಚೆನ್ನಾಗಿದೆ. ಅಂದ್ರೆ ಅಲ್ಲಿ ಎಂಪ್ಲಾಯ್ಮೆಂಟ್ ಜನಗಳು ಇಲ್ಲಿ ಬರ್ತಾರೆ ವಾಸ ಮಾಡ್ಲಿಕ್ಕೆ. ಹೌದು ಸರ್, ಎಲ್ಲದಕ್ಕೂ ಅನುಕೂಲ ಇದೆ ಸರ್ ನಿಮಗೆ. ಹೌದು, ಈ ತರ ಹಂಗಾಗಿ ಕಸ್ಟಮರ್ಗೆ ಇದೇ ತರ ಜಾಗ ಬೇಕು ಸರ್ ಅವರಿಗೆ. ಗುಡ್ ಇನ್ವೆಸ್ಟ್ಮೆಂಟ್, ಒಳ್ಳೆ ಇನ್ವೆಸ್ಟ್ಮೆಂಟ್. ನಿಮಗೆ ಒಳ್ಳೆ ನಿಮ್ಗೆ ಇವಾಗ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 2-3 ಇಯರ್ಸ್ ಅಲ್ಲಿ ನಿಮಗೆ 1:2 ಆಗುತ್ತೆ ನಿಮಗೆ, ಡಬಲ್ ಆಗ್ಬಿಡುತ್ತೆ. ಹೌದು, ಆಗ ಕಂಪಲ್ಸರಿ ಆಗುತ್ತೆ. ಸ್ಯಾನಿಟರಿ ಲೈನ್ ಆಗಿರ್ಬೋದು, ಎಲೆಕ್ಟ್ರಿಸಿಟಿ ಆಗ್ಬೋದು, ಎಲ್ಲ ಮಾಡಿದ್ದೀವಿ, ಎಲ್ಲ ಮೇಂಟೈನ್ ಮಾಡಿದ್ವಿ. ಸೈಟ್ ಕೂಡ ನೀಟಾಗಿ ಮೇಂಟೈನ್ ಮಾಡಿದ್ವಿ. ರೋಡ್ ಆಗಿರ್ಬೋದು, ನಿಮ್ಗೆಲ್ಲ ಪಾರ್ಕ್ ಎಲ್ಲ ಮೇಂಟೈನ್ ಮಾಡಿದ್ವಿ. ಇದು ದೊಡ್ಡ ಪಾರ್ಕ್ ಸರ್, ನಮ್ಮ ಲೇಔಟ್ಗೆ ದೊಡ್ಡ ಪಾರ್ಕ್ ಅಂತ ಇದೆ ಮಾಡೋದು ನಾವು. ಇಲ್ಲಿ ನೋಡಿ, ಯಾರು ಕಸ್ಟಮರ್ ಬಂದ್ರೆ ಆಲ್ಮೋಸ್ಟ್ ಬಂದು ಕುಂತ್ಕೊಳ್ಳೋಕೆ ತುಂಬಾ ಚೆನ್ನಾಗಿ ಮಾಡಿದ್ವಿ, ಚೆನ್ನಾಗಿ ಮೇಂಟೈನ್ ಮಾಡಿದ್ವಿ. ಚಿಲ್ಡ್ರನ್ಸ್ ಬಂದು ಆಟ ಆಡೋಕೆ ಪ್ಲೇ ಏರಿಯಾ ಮಾಡಿದ್ವಿ. ಇನ್ನೇನ್ ಬೇಕು ಸರ್ ಕಸ್ಟಮರ್? ರಿಲೇಟಿವ್ಸ್ ಯಾರಾದ್ರೂ ಬಂದ್ರೆ ಆರಾಮಾಗಿ ಟೈಮ್ ಪಾಸ್ ಮಾಡಬಹುದು. ಏಜ್ ಆದವರು ಇದ್ರೆ ಅವರು ಬಂದು ಟೈಮ್ ಪಾಸ್ ಮಾಡಬಹುದು, ಫ್ರೆಶ್ ಏರ್ ಸಿಗುತ್ತೆ. ಆಮೇಲೆ ಇಲ್ಲಿ ಒಳ್ಳೆ ಲೊಕೇಶನ್ ಚೆನ್ನಾಗಿದೆ ಸರ್. ಇದು ಒಂಚೂರು ಪೊಲ್ಯೂಷನ್ ಇಲ್ಲ ನಿಮಗೆ, ತುಂಬಾ ಚೆನ್ನಾಗಿದೆ ಇದು ಅಲ್ವಾ? ಓಕೆ ವೀಕ್ಷಕರೇ, ಒಂದು ಆರಾಮ ಪೀಸ್ ಆಗಿ ಟೈಮ್ ಪಾಸ್ ಮಾಡಬಹುದು. ಓಕೆ ವೀಕ್ಷಕರೇ, ಬನ್ನಿ ಇಲ್ಲಿ ಮೇನ್ ರೋಡ್ ನಿಮಗೆ 40 ಫೀಟ್ ವೈಡ್ ಲೆಂತ್ ಇರುವಂತದ್ದು ಅಂಡ್ ಸಬ್ ರೋಡ್ ನಿಮಗೆ 30 ಫೀಟ್ ಮಾಡಿದೀರಾ. ಅದ್ರ ಪಕ್ಕದಲ್ಲಿ ನಿಮಗೆ ಒಂದು ಸೈಡ್ ಡಿಮಾರ್ಕೇಶನ್ ಮಾಡಿರ್ತೀವಿ. ಒಂದು ಸೈಡ್ ಡಿಮಾರ್ಕೇಶನ್ ಮಾಡಿದಾಗ ಅದ್ರ ಜೊತೆ ಒಂದು ಸ್ಯಾನಿಟರಿ ಲೈನ್, ಒಂದು ಎಲೆಕ್ಟ್ರಿಸಿಟಿ, ಒಂದು ವಾಟರ್ ಲೈನ್, ಒಂದು ಅಲ್ಲೇ ಕೊಟ್ಬಿಟ್ಟಿರ್ತೀವಿ. ಹಾ ಸರ್, ಒಂದು ಮನೆಗೆ ಏನೆಲ್ಲ ಬೇಕೋ ಅದೆಲ್ಲ ಮಾಡಿರ್ತೀವಿ. ರೆಡಿ ಇದೆ ಸರ್. ಅಂಡ್ ಸ್ಟ್ರೀಟ್ ಲೈಟ್ ಕೂಡ ಕೊಟ್ಟಿದ್ದೀರಾ? ಹೌದು, ಎಲ್ಲ ಅಂಡರ್ಗ್ರೌಂಡ್ ಮಾಡಿರ್ತೀವಿ. ಎಲೆಕ್ಟ್ರಿಸಿಟಿ ಎಲ್ಲ ಅಂಡರ್ಗ್ರೌಂಡ್ ಇದೆ ನಿಮಗೆ. ಓವರ್ ಯಾವ್ದು ಕೊಟ್ಟಿಲ್ಲ. ಇಲ್ಲ ಸರ್, ಯಾವ ಓವರ್ ಯಾವ್ದಿಲ್ಲ ನಿಮಗೆ. ಸೈಟ್ಗೆ ಒಂದು ಸ್ಮಾಲ್ ಗಾರ್ಡನ್ ಮಾಡಿದ್ವಿ, ಒಂದು ಟ್ರಿಮ್ ಮಾಡ್ಕೊಡ್ತೀವಿ. ಯಾಕಂದ್ರೆ 30-40 ಜಾಗದಲ್ಲಿ ನೀವು ಪ್ರೈವೇಟ್ ಆಗಿ ಒಂದು ಗಾರ್ಡನ್ ಮಾಡಕ್ಕಾಗಲ್ಲ. ಸೊ ಹಂಗಾಗಿ ಸಪರೇಟ್ ಮಾಡ್ಕೊಂಡ್ ಬಂದ್ಬಿಟ್ಟು ಮಾಡಿದ್ವಿ ಸರ್. ನೀವೇ ಮಾಡ್ಕೊಡ್ಬಿಟ್ಟು ಸರ್. ಓಕೆ 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 ವೀಕ್ಷಕರೇ, ಎಂಟ್ರೆನ್ಸ್ ನೀವು ಅಬ್ಸರ್ವ್ ಮಾಡ್ತಿರ್ಬೋದು. ಮನೆ ಸೈಟ್ ಎಂಟ್ರೆನ್ಸ್ ಮಾಡ್ತೀವಿ. ಎಷ್ಟು ಚೆನ್ನಾಗಿ ನಮಗೆ ಫ್ರಂಟ್ ವೆಲ್ಕಮ್ ಮಾಡ್ಕೊಳ್ಳಿ ಕೊಟ್ಟಿದ್ದಾರೆ ಸರ್. ಇವಾಗ ಇಲ್ಲಿ ಲೊಕ್ಯಾಲಿಟಿ ಬಗ್ಗೆ ನಾವು ಹೇಳ್ತಾ ಹೋದ್ರೆ ಯಾವ ತರ ಇದೆ ಸರ್? ಪಕ್ಕದಲ್ಲೇ, ತುಂಬಾ ದೂರ ಹೋಗೋದು ಬೇಡ, ಈ ಬೌಂಡ್ರಿಯಿಂದ ಆಚೆನೆ ಏನ್ ಸರ್ ನೋಡಿ, ನಿಮಗೆ ಸುಮಾರು ಮನೆ ಕಾಣ್ತಾ ಇದೆ ನಿಮಗೆ. ಇಲ್ಲ ರೆಂಟೆಡ್ ಹೌಸ್ ಸರ್ ನಿಮಗೆ. ಹೌದು, ಎಲ್ಲ ರೆಂಟೆಡ್ ಹೌಸ್ ನಿಮಗೆ. ಸಿಂಗಲ್ BHK ಆಗಿರ್ಬೋದು, 2 BHK ಆಗಿರ್ಬೋದು, ನಿಮ್ಗೆ ಒಳ್ಳೆ ರೆಂಟ್ ಇದೆ ನಿಮ್ಗೆ ಇಲ್ಲೆಲ್ಲ. ಸಿಂಗಲ್ BHK ನಿಮಗೆ 10,000-12,000 ರೂಪಾಯಿ ಇದೆ, 2 BHK 18,000 ರೂಪಾಯಿ ಇದೆ. ಹಂಗ್ ನಡೀತಾ ಇದೆ ಎಲ್ಲಾನು. ಓಕೆ ವೀಕ್ಷಕರೇ, ನೀವೇನಾದ್ರೂ ಇಲ್ಲಿ ಮನೆನ ಕಟ್ಬಿಟ್ಟು ರೆಂಟಲ್ ಪರ್ಪಸ್ ಬಿಡ್ತಾರ ಅಂತ ಆದ್ರೆ ಸಿಕ್ಕೋಬಿಟ್ಟು ತುಂಬಾ ಚೆನ್ನಾಗಿದೆ. ಓಕೆ ಓಕೆ, ಅದಕ್ಕೆಲ್ಲ ನೀವು ಯೂಸ್ ಮಾಡ್ಕೋಬಹುದು. ಅಂಡ್ ಸೈಟ್ ನ ಪರ್ಚೇಸ್ ಮಾಡಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ಬಿಡ್ಬೋದು. ಅಂಡ್ ಸ್ಟಾರ್ಟ್ ಮಾಡಿ ನೀವು ಇಲ್ಲಿ ಇರದೇ ಹೋದ್ರು ನಾನು ಹೇಳ್ದಾಗೆ ನೀವು ಆರಾಮಾಗಿ ರೆಂಟಿಗೆ ಬಿಡ್ಬೋದು. ರೆಂಟಲ್ ಇನ್ಕಮ್ನ ಅರ್ನ್ ಮಾಡ್ಬೋದು. ನಾನು ನಿಮಗೆ ಹೇಳ್ತಾ ಇದ್ದೆ ಯಾವ ಥರ ಇದೆ ನೋಡಿ. ಇದು ಕಾಂಪೌಂಡು,
ಈ ಕಾಂಪೌಂಡ್ ಪಕ್ಕದಲ್ಲಿ ಎಷ್ಟು ಮನೆಗಳಿದೆ. ಇವಾಗ ನಾವು ಅಬ್ಸರ್ವ್ ಮಾಡಿದ್ದು ಅಲ್ಲಿ ಒಂದು ಓವರ್ ಹೆಡ್ ಟ್ಯಾಂಕ್ ಕಾಣ್ತಾ ಇದೆ. ಆಲ್ಸೋ ನಿಮ್ದು ಗೇಟ್ವೇ ರೆಸಿಡೆನ್ಸಿ ಅಂತ ಬೋರ್ಡ್ ಕೂಡ ಇದೆ. ಏನ್ ಸರ್ ಅದು ಏನ್ ಕೆಪಾಸಿಟಿ? ಓವರ್ ಟ್ಯಾಂಕ್ ಸರ್ ಇದು. ಓಕೆ, ಓವರ್ ಟ್ಯಾಂಕ್. ಇಲ್ಲಿರೋ 112 ಸೈಟ್ಗೂ ವಾಟರ್ ಇಲ್ಲಿಂದ ಸಪ್ಲೈ ಆಗುತ್ತೆ. ಇಲ್ಲಿರುವಂತ 112 ಸೈಟಿಗೂ ಇಲ್ಲಿಂದ ಸಪ್ಲೈ ಆಗುತ್ತೆ ಸರ್. ಇಲ್ಲಿಂದ ಸಪ್ಲೈ ಆಗುತ್ತೆ. ಹೌದು, ಅದು 1.5 ಲಕ್ಷ ಲೀಟರ್ ಕೆಪಾಸಿಟಿ ಸರ್. ಅದು 1.5 ಲಕ್ಷ, 1,50,000 ಲೀಟರ್ ಕೆಪಾಸಿಟಿ ಇರುವಂತ ಒಂದು ಓವರ್ ಹೆಡ್ ಟ್ಯಾಂಕ್ ಮಾಡಿಸ್ಬಿಟ್ಟಿದ್ದಾರೆ. ಅಂದ್ರೆ ಇಲ್ಲಿರೋರ್ಗೆ ಯಾರಿಗೂ ನೀರಿನ ಪ್ರಾಬ್ಲಮ್ ಬರೋದೇ ಇಲ್ಲ. ಪ್ರಾಬ್ಲಮ್ ಇಲ್ಲ ಸರ್. ಬರ್ತಾರೆ ಸರ್ ನೀವು? ಸರ್ ತುಂಬಾ ಜನ ಸಾಟರ್ಡೆ ಸಂಡೇ ಬರ್ತಾರೆ. ಅಂದ್ರೆ ಏನು ಗೌರ್ಮೆಂಟ್ ಹಾಲಿಡೇಸ್ ಏನಿರ್ತಾವಲ್ಲ ಆ ಟೈಮಲ್ಲಿ ಕಸ್ಟಮರ್ ಫ್ರೀ ಆಗಿರ್ತಾರೆ. ಪಾಪ ಅವ್ರಿಗೂ ಕೆಲಸಕ್ಕೆ ರಜಾ ಇರ್ತವೆ. ಆ ಟೈಮಲ್ಲಿ ಬಂದು ಹೋಗ್ತಾರೆ. ಬಟ್ ತುಂಬಾ ಜನ ಸಾಟರ್ಡೆ ಸಂಡೇ ತುಂಬಾ ಜನ ಬರೋದಿಲ್ಲ. ವೀಕ್ ಡೇಸ್ ಅಲ್ಲೂ ಬರ್ತಾರೆ, ವೀಕೆಂಡ್ ಅಲ್ಲೂ ಬರ್ತಾರೆ. ವೀಕೆಂಡ್ ಅಲ್ಲಿ ಜಾಸ್ತಿ ಬರ್ತಾರೆ. ಹೌದು ಸರ್, ವೀಕೆಂಡ್ ಅಲ್ಲಿ ಬರ್ತಾರೆ. ಓಕೆ ವೀಕ್ಷಕರೇ, ಕೆಳಗಡೆ ಡಿಸ್ಪ್ಲೇ ಆಗ್ತಿರುವಂತ ನಂಬರ್ಗೆ ನೀವೇನಾದ್ರೂ ಕಾಲ್ ಮಾಡಿದ್ರೆ ನಾಗೇಶ್ ಸರ್ ಆಗಿರ್ಬೋದು, ಅವ್ರ ಟೀಮ್ ಮೇಟ್ಸ್ ಆಗಿರ್ಬೋದು, ನಿಮಗೆ ಕಾಲ್ ಮಾಡಿ ಯಾವ ಟೈಮಿಗೆ ಬರಬೇಕು ಅಂತ ಹೇಳಿ ನಿಮಗೆ ಹೇಳ್ತಾ ಗೈಡೆನ್ಸ್ ಮಾಡ್ತಾರೆ. 18 to 20 ಸೈಟ್ಸ್ ಮಿಕ್ಕಿದೆ ಅಂತ ಹೇಳಿದ್ರೆ, ಸೊ ಆ ಮಿಕ್ಕಿರುವಂತ ಸೈಟ್ಸ್ಗೆ ಪ್ರೈಸ್ ಕೊಟೇಶನ್ ಯಾವ ತರ ಮಾಡ್ತಿದ್ದೀರಾ ಸರ್? ಸರ್ ಈಗ ನೋಡಿ, ಆಗ ಲಾಸ್ಟ್ ಟೈಮ್ ವಿಡಿಯೋ ಮಾಡಿದ್ರೆ 2,900 ರೂಪಾಯಿ ಅಂತ ಹೇಳಿದ್ದೆ. ಹೌದು, ಆಗ ಈಗ 6,000 ರೂಪಾಯಿ ಮಾಡಿದ್ವಿ ಸರ್ ನಾವು. ಓಕೆ, ಜಾಸ್ತಿ ಆಗಿದೆ. ಹೌದು, ಈಗ ಜಾಸ್ತಿ 100 ರೂಪಾಯಿ ಜಾಸ್ತಿ ಮಾಡಿದೀವಿ ಈಗ. ಯಾಕಂದ್ರೆ ಈಗ ಇರೋದು ಸೈಟ್ಸ್ ಕಡಿಮೆ ಸರ್. ಈಗ 18 ಸೈಟ್ಸ್, ಅದು 6,000 ರೂಪಾಯಿ ನಿಮಗೆ ಸೆಪ್ಟೆಂಬರ್ ಫಸ್ಟ್ ವೀಕ್ ವರೆಗೂ. ಫಸ್ಟ್ ವೀಕ್ ಆದ್ರೆ ಮತ್ತೆ ರೇಟ್ ಜಾಸ್ತಿ ಆಗುತ್ತೆ. ಹೌದು, ಯಾಕಂದ್ರೆ ಇರೋದು ನಮ್ಗೆ ಸೈಟ್ಸ್ ತುಂಬಾ ಅವೈಲೇಬಲ್ ಕಡಿಮೆ ಇರೋದ್ರಿಂದ ಯಾರು ಬೇಗ ಬರ್ತಾರೆ ಅವ್ರಿಗೆ ಬುಕಿಂಗ್ ಮಾಡ್ಕೊಡ್ತೀವಿ. ಓಕೆ ವೀಕ್ಷಕರೇ, ಜಸ್ಟ್ ಮಿಕ್ಕಿರೋದು 18 ಇಂದ 20 ಸೈಟ್ಸ್ ಮಾತ್ರ. ಬೇಗ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ಬಿಡಿ, ಇಲ್ಲ ಅಂತಂದ್ರೆ ಪ್ರೈಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೆಪ್ಟೆಂಬರ್ ಫಸ್ಟ್ ವೀಕ್ ಜಾಸ್ತಿ ಮಾಡ್ತೀವಿ. ಸೆಪ್ಟೆಂಬರ್ ಫಸ್ಟ್ ವೀಕ್ ಇಂದ. ಓಕೆ ಓಕೆ, ವಿತ್ ಇನ್ ದಟ್ ಬುಕಿಂಗ್ ಮಾಡ್ಕೊಬಹುದು. ಅಡ್ವಾನ್ಸ್ ಕೊಟ್ಟು ಬುಕಿಂಗ್ ಮಾಡ್ಕೊಂಡ್ರೆ ಅದೇ ಪ್ರೈಸ್ ಇರುತ್ತೆ. ಓಕೆ ಓಕೆ ಓಕೆ. ಇವಾಗ ಲೋನ್ ಬಗ್ಗೆ ಮಾತಾಡೋಣ. ಇವಾಗ ಕಸ್ಟಮರ್ ಯಾರಾದ್ರು ಪರ್ಚೇಸ್ ಮಾಡ್ಲಿಕ್ಕೆ ಅಂತ ಬರ್ತಾರೆ, ಸೊ ಅವರು ಎಷ್ಟು ಅಮೌಂಟ್ ನ ತರಬೇಕು ಅಂತ? ಸರ್ ನೋಡಿ, ಲಾಸ್ಟ್ ಟೈಮ್ ವಿಡಿಯೋ ಕೂಡ ನಿಮ್ಗೆ ಹೇಳಿದೆ ನಾನು. ಈಗ ಸೈಟ್ ನೋಡ್ತಾರೆ, ಲೊಕೇಶನ್ ಇಷ್ಟ ಆಯ್ತು, ರೇಟ್ ಓಕೆ ಆಯ್ತು, ಎಲ್ಲ ಓಕೆ ಆದ್ಮೇಲೆ ಅವ್ರಿಗೆ 2 ಲಕ್ಷ ರೂಪಾಯಿ ಕೊಟ್ಟು ಬುಕ್ ಮಾಡ್ಕೊಬೇಕು ಸರ್. 2 ಲಕ್ಷ ಅಡ್ವಾನ್ಸ್, ಬ್ಲಾಕಿಂಗ್ ಅಮೌಂಟ್ ಸೈಟ್ ಬ್ಲಾಕ್ ಮಾಡ್ಕೊಬಹುದು. ಸೊ 2 lakhs ಕೊಟ್ಬಿಟ್ಟು ಬ್ಲಾಕ್ ಮಾಡ್ಕೊಂಡ್ರೆ ಅವ್ರಿಗೊಂದು ಡಾಕ್ಯುಮೆಂಟ್ ಸೆಟ್ ಕೊಡ್ತೀವಿ. ಸೇಮ್ ಈ ತರ ಕೊಡ್ತೀವಿ ನಾವು. ಸೊ ಇದು ಟೋಟಲ್ ಲೀಗಲ್ ಡಾಕ್ಯುಮೆಂಟ್ಸ್. ಇದು ಲೀಗಲ್ ಡಾಕ್ಯುಮೆಂಟ್, ನಮ್ಮ ಲೇಔಟ್ಗೆ ಸಂಬಂಧಪಟ್ಟ. ಓಕೆ ವೀಕ್ಷಕರೇ, ಕಂಪ್ಲೀಟ್ ಗೇಟ್ವೇ ರೆಸಿಡೆನ್ಸಿ ಏನಿದೆ, ಹೌಸಿಂಗ್ ಪ್ರಾಜೆಕ್ಟ್ ಅಂತ ಇದೆ, ಯಲಹಂಕ ಎಕ್ಸ್ಟೆನ್ಷನ್ ಅಂತಿದೆ. ಸೊ ಇದರಲ್ಲಿ ಕಂಪ್ಲೀಟ್ ಲೀಗಲ್ ಡಾಕ್ಯುಮೆಂಟ್ಸ್ ನಿಮಗೆ ಆ ಸೈಟ್ಗೆ ಸಂಬಂಧಪಟ್ಟಿರೋದು, ಸೈಟ್ಗೆ ಸಂಬಂಧಪಟ್ಟಿರೋ ಟೋಟಲ್ ಡಾಕ್ಯುಮೆಂಟ್ಸ್ ಸರ್. ಇದು ಲ್ಯಾಂಡ್ ಡಾಕ್ಯುಮೆಂಟ್ಸ್ ಸರ್. ನಿಮಗೆ ಲ್ಯಾಂಡ್ ಡಾಕ್ಯುಮೆಂಟ್. ಓಕೆ, ಅಂದ್ರೆ ಪಿತ್ರಾರ್ಜಿತ ಆಸ್ತಿ ಎಲ್ಲ ಮೂಲ ಡಾಕ್ಯುಮೆಂಟ್ಸ್ ಅಲ್ಲಿ ಸಿಗುತ್ತೆ ನಿಮಗೆ. ಸೊ ಇಂಡಿವಿಜುವಲ್ ಏಕಾತ ಸರ್. ಇದು ಇಂಡಿವಿಜುವಲ್ ಏಕಾತ ಇರೋದ್ರಿಂದ ನಿಮಗೆ ಖಾತಾ ಕೂಡ ನಿಮಗೆ ಆಫೀಸಲ್ಲಿ ಸರ್ ಬುಕ್ ಮಾಡ್ಕೊಂಡ್ರೆ ಸರ್ ಕೊಡ್ತಾರೆ ನಿಮಗೆ. ಓಕೆ ವೀಕ್ಷಕರೇ, ಏ ಖಾತಾ ಈ ಖಾತಾ ಅಂತ ಜಾಸ್ತಿ ಹೈಲೈಟ್ ಮಾಡಿ ಕೇಳ್ತಾ ಇರ್ತೀರಾ. ಇದೊಂದು ಪರ್ಟಿಕ್ಯುಲರ್ ಏ ಖಾತಾ ಇರುವಂತ ಸೈಟ್ ಅಂತಾನೆ ಹೇಳ್ಬೋದು. ಆನ್ಸೆಸ್ಟರ್ಸ್ ಯಾವ ತರ ಬಂದಿದೆ ಈ ಸೈಟ್ ಅಂತ ಹೇಳಿ ಎಲ್ಲ ರಿಸರ್ಚ್ ಮಾಡಿ ಆ ಲೀಗಲ್ ಡಾಕ್ಯುಮೆಂಟ್ ನ ಚೆಕ್ ಮಾಡಿ ಪರ್ಚೇಸ್ ಮಾಡ್ಲಿಕ್ಕೆ ಮುಂದಾಗಬಹುದು. ಓ, ಇದು ಸಖತ್ತಾಗಿದೆ ಕಾನ್ಸೆಪ್ಟ್ ಆಕ್ಚುಲಿ. ಓ, ಏನ್ ಚೆನ್ನಾಗಿದೆ ನೋಡಿ, ಕಂಪ್ಲೀಟ್ ಪಾಯಿಂಟ್ ಟು ಪಾಯಿಂಟ್ ಡೀಟೇಲ್ಡ್ ಆಗಿದೆ. ಯಾರಿಂದ ಯಾರಿಗೆ ಬಂತು, ಇವಾಗ ಯಾರ ಟೋಟಲ್ ಮೂಲ ಡಾಕ್ಯುಮೆಂಟ್ಸ್. ಓಕೆ, ಇನ್ನೊಂದು ಅಡ್ವಾಂಟೇಜ್ ಏನು ಅಂತಂದ್ರೆ ನೀವು ಇಲ್ಲಿ ಪರ್ಚೇಸ್ ಮಾಡ್ತಿರೋದು ಡೈರೆಕ್ಟ್ ಓನರ್ ಇಂದ. ಹೌದು ಸರ್. ಅಂಡ್ ಆಲ್ಸೋ ನೀವು ಇನ್ ಬಿಟ್ವೀನ್ ಮಿಡಲ್ ಮ್ಯಾನ್ಸ್ ಆಗಿ ಅಥವಾ ಯಾರು ಇಲ್ಲ ಇಲ್ಲಿ. ಡೈರೆಕ್ಟ್ ನೀವು ಬಂದ್ರೆ ಓನರ್ ಮಗನೇ ಸಿಗ್ತಾರೆ. ಹೌದು, ನಿಮಗೆ ಅವರಿಂದಾನೇ ನೀವು ಪರ್ಚೇಸ್ ಮಾಡ್ತೀರಾ. ಓನರ್ ಮಗನೇ ಇರ್ತಾರೆ. ಡೈರೆಕ್ಟ್ ಕಸ್ಟಮರ್ ಸೈಟ್ ಇಷ್ಟ ಆಯ್ತಾ, ಸೈಟ್ ಬ್ಲಾಕ್ ಮಾಡ್ಕೊಂಡು 2 lakhs ಕೊಟ್ಬಿಟ್ಟು ಬ್ಲಾಕ್ ಮಾಡ್ಕೊಂಡು ಆ ಡಾಕ್ಯುಮೆಂಟ್ಸ್ ಕೊಡ್ತೀವಿ. ಸೊ 10 days ಟೈಮ್ ಕೊಡ್ತೀವಿ ನಾವು. ಅದ್ರ ಪ್ರಕಾರ ಅವರು ಲೀಗಲ್ ಪ್ರೊಸೀಜರ್ ಆಗ್ಬೋದು. ಡೈರೆಕ್ಟ್ ಓನರ್ ಸೈಟ್ಸ್ ಅಂತಾನೆ ಹೇಳ್ಬೋದು. ಹೌದು ಸರ್, ಅಷ್ಟೇ. ಓಕೆ ವೀಕ್ಷಕರೇ, ಅಂಡ್ ಒಂದ್ಸಲಿ ಬಿಫೋರ್ ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ ಲೀಗಲ್ ಡಾಕ್ಯುಮೆಂಟ್ಸ್ ನ ಕಂಪ್ಲೀಟ್ ಚೆಕ್ ಮಾಡಿ ನಿಮಗೆ ಓಕೆ ಆದ್ರೆ ಮುಂದುವರಿಬಹುದು. ಸೈಟ್ ತಗೊಂತಾರೆ ಅವರು, ಅವ್ರ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇತ್ತು ಅಂದ್ರೆ ಆರಾಮ ತಗೊಂತಾರೆ. ಸೊ ಹಂಗಾಗಿ ನಮ್ಮಲ್ಲಿ ಬೇಗ ಮೂವ್ ಆಗ್ತದೆ ಎಲ್ಲಾನು. 18 ರಿಂದ 20 ಸೈಟ್ ಸರ್ ನಮಗೆ. BMRDA ಅಂತ ಹೇಳ್ತಿದ್ರಲ್ಲ, ಬಯಪ್ಪ. ಇದು ಬೆಂಗಳೂರು ಅಂತಾರಾಷ್ಟ್ರೀಯ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯೋಜನಾ ಪ್ರಾಧಿಕಾರ ಅನ್ನೋದು. ಓಕೆ, ನೋಡಿ ವೀಕ್ಷಕರೇ, ಇದು ಬಯಪ್ಪ ಅಂತ ಕರೀತಾರೆ ಇದನ್ನ. ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪ್ರದೇಶ ಯೋಜನೆ ಪ್ರಾಧಿಕಾರ, ದೇವನಹಳ್ಳಿ. ಹೌದು, ದೇವನಹಳ್ಳಿ ಬರುತ್ತಲ್ವಾ ಇದು? ಓಕೆ ಓಕೆ, ಇಂಗ್ಲೀಷಲ್ಲೂ ಇದೆ ಆ್ಯಂಡ್ ಆಲ್ಸೋ ಕನ್ನಡದಲ್ಲೂ ಇದೆ. ಓಕೆ, ಕಂಪ್ಲೀಟ್ ಡೀಟೇಲ್ ಡಾಕ್ಯುಮೆಂಟ್ ಒಂದು ಬುಕ್ ಥರ ಮಾಡಿಸ್ಬಿಟ್ಟಿದ್ದಾರೆ ನೋಡಿ ವೀಕ್ಷಕರೇ. ಚೆನ್ನಾಗಿದೆ ಸರ್ ಡಾಕ್ಯುಮೆಂಟ್. ಸರ್ ನಮ್ಮ ವೀಕ್ಷಕರು ಯಾರಾದ್ರೂ ಬಂದ್ರೆ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲರಿಗೂ ಪ್ರತಿಯೊಂದು ಸಿಗುತ್ತೆ ಸರ್ ಇದ್ರಿಗೆ? ಸರ್ ಪ್ರತಿಯೊಂದು ಸಿಗುತ್ತೆ. ಅಂದ್ರೆ ಸೈಟ್ ಬುಕ್ ಮಾಡ್ಕೊಬೇಕು ಅವರು. ಸೈಟ್ ಬುಕ್ ಮಾಡ್ಕೊಂಡ್ರೆ ಅವ್ರಿಗೆ ನಾವು ಅದು 2 lakhs ಟೋಕನ್ ಅಮೌಂಟ್ ಕೊಟ್ರೆ ಅವ್ರಿಗೆ ಡಾಕ್ಯುಮೆಂಟ್ಸ್ ಒಂದು ಸೆಟ್ ಕೊಡ್ತೀವಿ. ಪ್ಲಾನ್ ಮತ್ತೆ ಏನೋ ಒಂದು 2 lakhs ಆದ್ಮೇಲೆ ಏನು ಅಮೌಂಟ್ ಪೇ ಮಾಡಿದಾದ್ಮೇಲೆ ಇದು ಕೊಟ್ಟಿದಾದ್ಮೇಲೆ 10 days ಟೈಮ್ ಕೊಡ್ತೀವಿ. 10 days ಟೈಮ್. ಸೊ ಏನೋ ಸಮಸ್ಯೆ ಅಂತೂ ರೇರ್ ಇರೋದಿದೆ. SBI ಅಪ್ರೂವ್ ಆಗಿರೋದು ಏನು ಸಮಸ್ಯೆ ಅಂತೂ ಇಲ್ಲ. ಸೊ ಅವ್ರಿಗೇನೋ ಮನ್ಸಿಗೆ ಸಮಾಧಾನ ಆಗಿಲ್ಲ ಅಂದ್ರೆ ಚೆಕ್ ಮಾಡ್ಕೊಬೋದು. ಇನ್ನೊಂದೇನಂದ್ರೆ ಲೋನ್ ಫೆಸಿಲಿಟಿಗೆ ಬಂದ್ಬಿಡೋಣ. ಅಮೌಂಟ್ ಆಫ್ ರೇಂಜ್ ಆಫ್ ಅಮೌಂಟ್
ಅಮೌಂಟ್ ಸಿಗುತ್ತೆ ಏನು ಅಂತ? ಸರ್ ಯಾವ ಬ್ಯಾಂಕ್? ನಮ್ಮಲ್ಲಿ ನೋಡಿ ಮೇನ್ SBI ಅಪ್ರೂವ್ಡ್ ಪ್ರಾಪರ್ಟಿ ಸರ್ ಇದು. ಮೇನ್ SBI ಅಪ್ರೂವ್ಡ್ ಆಗಿದೆ. ಆಮೇಲೆ ನಿಮಗೆ ನ್ಯಾಷನಲೈಸ್ ಬ್ಯಾಂಕ್ ಎಲ್ಲಾನು HDFC ಆಗಿರ್ಬೋದು, ಆಕ್ಸಿಸ್ ಬ್ಯಾಂಕ್ ಆಗಿರ್ಬೋದು, ICICI ಬ್ಯಾಂಕ್ ಇಷ್ಟು ನಿಮಗೆ ಅಪ್ರೂವ್ಡ್ ಆಗಿದೆ. ಸೊ ನಿಮಗೆ ಅಪ್ ಟು 80% ಲೋನ್ ಸಿಗುತ್ತೆ ಸರ್ ನಿಮಗೆ. ಒಂದ್ ಯಾವ್ದಾದ್ರು ಬ್ಯಾಂಕ್ ನಿಮಗೆ ಲೋನ್ ಕೊಡ್ಲಿಕ್ಕೆ ಮುಂದಾಗಿದೆ ಸೈಟಿಗೆ ಅಂತಂದ್ರೆ ಆ ಒಂದು ಸೈಟು ಲೀಗಲಿ ಇರತ್ತೆ ಅಂತ ನಾನು ನಂಬಿದ್ದೀನಿ. ಹೌದು ಸರ್. ಓಕೆ, ಅದು ರೇರಾ ಕೂಡ ಆಗಿದೆ ಸರ್. ಇಲ್ಲಿ ಹೇಳಿದ್ನಲ್ಲ ಸರ್ ನಿಮಗೆ, ಉಳಿದಿರೋದೇ ಇನ್ನ 18ರಿಂದ 20 ಸೈಟು. ಎಲ್ಲ ಸೈಟ್ ಸೇಲ್ ಆಗಿದಾವೆ. ಕಸ್ಟಮರ್ಸ್ ಖಾತೆ ಬದಲಾವಣೆ ಕೂಡ ಆಗಿದೆ ಆಲ್ರೆಡಿ. ಎಲ್ಲ ಆಗಿದೆ ಸರ್. ಅಲ್ಲಿ ನೋಡಿ ಆಲ್ರೆಡಿ ಬಾರ್ಡರ್ ಕೂಡ ಹಾಕೊಂಡ್ಬಿಟ್ಟಿದ್ದಾರೆ, ಕಾಂಪೌಂಡ್ ಕೂಡ ಕಟ್ಟಿದ್ದಾರೆ. ಸೊ ನೀವು ಯಾರಾದ್ರೂ ಪರ್ಚೇಸ್ ಮಾಡಿದ್ರೆ ನಮಗೆ ಸೆಕ್ಯೂರಿಟಿ ಫೀಲ್ ಬರ್ತಿಲ್ಲ ಅಂತಂದ್ರೆ ನೀವು ಕಾಂಪೌಂಡ್ ಕೂಡ ಕಟ್ಟಿಸ್ಕೋಬಹುದು, ಮಾಡ್ಕೊಬೋದು ಸರ್. ಓಕೆ ಓಕೆ ಓಕೆ. ಇನ್ನೂ ಹೆಚ್ಚಿನ ಮಾಹಿತಿ ನಿಮ್ಗೆ ಏನಾದ್ರು ಬೇಕಾದ್ರೆ ಕೆಳಗಡೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋಂಥ ನಂಬರ್ಗೆ ಕಾಲ್ ಮಾಡಿದ್ರೆ ನಾಗೇಶ್ ಸರ್ ಆಗಿರ್ಬೋದು, ಅವ್ರ ಟೀಮ್ ಮೇಟ್ ಆಗಿರ್ಬೋದು, ನೀವು ಡೈರೆಕ್ಟ್ ಓನರ್ ಜೊತೆನೇ ಮಾತಾಡ್ಬೋದು ವೀಕ್ಷಕರೇ. ಇಲ್ಲಿ ಮಿಡಲ್ ಮೆನ್ಸ್ ಯಾರು ಇಲ್ಲ, ಅದೇ ನಿಮಗೆ ಮೇನ್ ಅಡ್ವಾಂಟೇಜ್. ಸೈಟ್ಸ್ ತಗೊಳ್ಳಿಕ್ಕೆ ಹೋದ್ರೆ ನಿಮಗೆ ಸಿಕ್ಕಾಪಟ್ಟೆ ಜನ ನಿಮಗೆ ಮಿಡಲ್ ಮ್ಯಾನ್ಸ್ ಬರ್ತಾರೆ, ಬ್ರೋಕರೇಜ್ ಬರ್ತಾರೆ. ಸೊ ಇಲ್ಲಿ ಆ ಥರ ಯಾವುದು ನೀವು ಫೇಸ್ ಮಾಡಲ್ಲ, ಡೈರೆಕ್ಟ್ ನೀವು ಓನರ್ ಹತ್ರನೇ ಪರ್ಚೇಸ್ ಮಾಡ್ತೀರಾ. ಹೌದು ಸರ್.